ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತು ನಾನು ನಿಮಗೋಸ್ಕರ ಇನ್ನೊಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ತೊಗೊಂಬಂದಿದ್ದೀನಿ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ನೆನಪಿರಲಿ. ಹಾಗೆ ಇವತ್ತಿನ ರೀಡಿಂಗ್ ಬಂದುಬಿಟ್ಟು ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ನ ಒಂದು ಮನದಾಳದ ಮಾತು ಏನಿದೆ, ಅವ್ರು ನಿಮಗೆ ಸೀಕ್ರೆಟಾಗಿ ಏನು ಹೇಳಬೇಕು ಅಂತಿದ್ದಾರೆ, ಅಥವಾ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆನಾ, ಇದೊಂದು ಜಸ್ಟೇ ಜನರಲ್ ರೀಡಿಂಗ್. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಹಾಗೆ ಇಲ್ಲಿ ಯಾರಿಗೆ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಹಾಗೆ ಪೆಂಡುಲಮ್ ರೀಡಿಂಗ್ ತಗೊಳ್ಬೇಕಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಓಕೆನಾ, ಅದು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಪಾಸಿಟಿವ್ ವೇಲಿ ನಿಮ್ಮ ಲೈಫನ್ನು ಚೇಂಜ್ ಮಾಡಬೇಕು, ಹಾಗೆ ನಿಮ್ಮ ಲೈಫಲ್ಲಿ ಬೇಕಾಗಿರುವಂಥದ್ದನ್ನು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ, ಓಕೆನಾ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಅಲ್ಲಿ ನೀವು ನಿಮ್ಮ ಲೈಫನ್ನು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಒಂದು ಏನು ಹೇಳ್ಬೋದು, ಈಸಿಯಾಗಿ ತಗೊಂಡು ಹೋಗ್ತೀರಾ. ಪಾಸಿಟಿವ್ ವೇಲಿ ನಿಮಗೆ ಬೇಕಾಗಿರುವಂಥದ್ದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡ್ಬೋದು ಆ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗೋದ್ರಿಂದ. ಓಕೆನಾ, ಹಾಗೆ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಹಾಗೆ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಅಂತ ಹೇಳಿದೆ, ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ಓಕೆನಾ, ಫಸ್ಟ್ ಟೈಮ್ ಯಾವಾಗ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿ ಯಾವಾಗ ಈ ಒಂದು ರೀಡಿಂಗ್ನ ನೋಡ್ತೀರಾ ಆಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಆಗಲೇ ಹೇಳಿದಾಗೆ ಇದೊಂದು ಏನು ಹೇಳ್ಬೋದು, ನಿಮ್ಮ ಬ್ರೇಕಪ್ ಸಿಚುವೇಶನಿಗಾಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ಸಲ್ಲಿ ಇರೋರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆನಾ, ನಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಅವರೊಂದು ಫೇಸನ್ನು ನೆನ್ಪು ಮಾಡಿಕೊಂಡು ಅವರ ಫೋಟೋಸ್ ಇದ್ದರೆ ಆ ಒಂದು ಫೋಟೋಸನ್ನು ನೋಡಿ. ಓಕೆನಾ, ಅಕ್ಯುರೇಟಾಗಿ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗುವಂಥದ್ದಾಗುತ್ತೆ. ಓಕೆನಾ, ಓಕೆ, ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವರ ಒಂದು ಮನದಾಳದ ಮಾತು ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಪ್ರೀತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಹೇಳ್ತಾ ಇದ್ದಾರೆ ನಿನ್ನ ಪ್ರೀತಿ ನನಗೆ ತುಂಬ ಅಮೂಲ್ಯ ಆಗಿತ್ತು, ಅದನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತುಂಬ ಅಡ್ವೈಸ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ ನಿಮ್ಮ ಪರ್ಸನಿಗೆ, ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನಗುನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಇಲ್ಲಿ ಏನು ಹೇಳ್ತಿರ್ಬೋದು ಕಾಯ್ತಾ ಇದ್ದಾರೆ. ಓಕೆನಾ, ನೀವು ಯಾವಾಗ ಮೀಟ್ ಮಾಡ್ಲಿಕ್ಕೆ ಸಿಗ್ತೀರಾ, ನಿಮ್ಮ ಜೊತೆ ಮಾತಾಡಬೇಕು ಅಂಥೇಳಿ ಇಲ್ಲಿ ಹಂಬಲಿಸ್ತಾ ಇದ್ದಾರೆ. ನಿಮ್ಮ ಫೋಟೋನ ನೋಡ್ತಾ ಇದ್ದಾರೆ. ಯಾವಾಗಲೂ ನೀವು ತುಂಬ ನೆನಪಾಗ್ತಾ ಇದ್ದೀರಾ. ನಿಮ್ಮ ಫೇಸ್ ಅವ್ರಿಗೆ ತುಂಬ ನೆನಪಾಗ್ತಿದೆ, ನಿಮ್ಮ ನಗು ಅವರಿಗೆ ಕಾಡ್ತಾ ಇದೆ. ಸೊ ನಿಮ್ಮ ಫೋಟೋನ ತುಂಬ ನೋಡ್ತಾ ಇದ್ದಾರೆ ಅವರು. ಓಕೆ, ನಿನ್ನ ಯಾವಾಗ ಮೀಟ್ ಮಾಡ್ತೀನಿ, ನೀನು ನನಗೆ ಯಾವಾಗ ಸಿಗ್ತೀಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಓಕೆ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀನು ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಓಕೆ, ನಿನಗೋಸ್ಕರ ನಾನಿಲ್ಲಿ ಯಾವ ರಿಸ್ಕ್ ಬೇಕಿದ್ರೂ ತಗೊಳ್ಲಿಕ್ಕೆ ರೆಡಿಯಾಗಿದ್ದೀನಿ. ನನಗೆ ನೀನು ಮುಖ್ಯ, ನಿನ್ನ ಪ್ರೀತಿ ಮುಖ್ಯ, ನಿನ್ನ ಖುಷಿ ಮುಖ್ಯ ನನಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನೋ ಒಂದು ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯೆ ನಡೆದಿರ್ಬೋದು,
ಏನೋ ಒಂದು ಇಶ್ಯೂಸ್ ಆಗಿರ್ಬೋದು ನಿಮ್ಮ ಲವ್ ಲೈಫಲ್ಲಿ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರ್ಬೋದು ಅಥವಾ ನಿನಗೋಸ್ಕರ ನಾನು ಏನು ಬೇಕಿದ್ರೂ ರಿಸ್ಕ್ ತಗೊಳ್ಲಿಕ್ಕೆ ನಾನು ತಯಾರಿದ್ದೀನಿ, ಬಟ್ ನಿನ್ನನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ, ನೀನಂದರೆ ನನಗೆ ಅಷ್ಟು ಇಷ್ಟ, ನಿನ್ನನ್ನು ನಾನು ಹೇಗೆ ಬಿಟ್ಕೊಡ್ಲಿ ಅಂತೇಳಿ ಕೇಳ್ತಾ ಇದ್ದಾರೆ. ಓಕೆ, ಈಗ ಸಿಚುವೇಶನ್ ನಮ್ಮಿಬ್ಬರನ್ನ ಸಪ್ರೇಟ್ ಮಾಡಿರ್ಬೋದು, ಬಟ್ ಒಂದಲ್ಲ ಒಂದಿನ ನಾವು ಮತ್ತೆ ರಿಯೂನಿಯನ್ ಆಗ್ತೀವಿ, ಮತ್ತೆ ನಾವಿಬ್ಬರು ಒಂದಾಗ್ತೀವಿ ಅನ್ನೋ ನಂಬಿಕೆ ಭರವಸೆ ನನಗಿದೆ. ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ, ಯಾವ ಸಿಚುವೇಶನ್ ಬಂದರೂ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಫೈವ್ ನಂಬರ್ನವರು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಅಂದರೆ 5 ಆಗಿರ್ಬೋದು, 3 ಆಗಿರ್ಬೋದು, 2, 8, 6. ಓಕೆ, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, 7 ಆ ಒಂದು ಡೇಟ್ ಆಫ್ ಬರ್ತಲ್ಲಿ ಜನಿಸಿರೋರು ಹುಟ್ಟಿರೋರು ಇದ್ದಾರೆ ಇಲ್ಲಿ. 15, 21, 25, 22 and 11, 4 ಆ ಒಂದು ಲೆಟರ್ ಅಂದರೆ ಆ ಒಂದು ನಂಬರ್ನಲ್ಲಿ ಇರುವವರು ಇಲ್ಲಿ ಈ ಒಂದು ರೀಡಿಂಗ್ನ ವಾಚ್ ಮಾಡ್ತಿರ್ಬೋದು. ನಿಮ್ಮ ಪರ್ಸನ್ ಆ ಒಂದು ಡೇಟ್ ಆಫ್ ಬರ್ತಲ್ಲೂ ಇರ್ಬೋದು. ಓಕೆ, ಹಾಗೆ ಇಲ್ಲಿ ನೀನಿಲ್ಲದೆ ನನಗೆ ತುಂಬಾ ಬೇಸರ ಆಗ್ತಾ ಇದೆ, ನನಗೆ ಯಾವ ಒಂದು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನೇ ನಾನು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅದರಲ್ಲಿ ಒಂದು ಇಂಟ್ರೆಸ್ಟ್ ಅನ್ನೋದು ನನಗೆ ಸಿಗ್ತಾ ಇಲ್ಲ, ನನಗೆ ನಿನ್ನ ನೆನಪೇ ನನಗೆ ತುಂಬ ಕಾಡ್ತಾ ಇದೆ, ನಾನು ನಿನ್ನನ್ನು ಯಾವಾಗ ಮೀಟ್ ಮಾಡ್ತೀನಿ, ನಿನ್ನ ಜೊತೆ ನಾನು ಯಾವಾಗ ಮಾತಾಡ್ತೀನಿ, ನಿನ್ನ ಮಾತುಗಳು ನನಗೆ ತುಂಬಾ ಕಾಡ್ತಾ ಇದೆ ಅಂತ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಓಕೆ, ಲಾಸ್ಟ್ ಟೈಮ್ ನೀನು ಹಾಕಿದ್ದಂತಹ ಬಟ್ಟೆ ಅಂದರೆ ನೀವು ಯಾವ ಒಂದು ಲಾಸ್ಟ್ ಟೈಮ್ ನೀವು ನಿಮ್ಮ ಪರ್ಸನ್ನ ಮೀಟ್ ಮಾಡುವಾಗ ಯಾವ ಡ್ರೆಸ್ ಹಾಕಿದ್ದೀರಾ ಆ ಒಂದು ಡ್ರೆಸ್ ನನಗೆ ತುಂಬಾ ಇಷ್ಟ ಅಂತೇಳಿ ಹೇಳ್ತಾ ಇದ್ದಾರೆ. ನಾವಿಬ್ಬರು ಹೋಗಿರುವಂಥ ಪ್ಲೇಸಸ್ಗಳನ್ನು ನಾನಿಲ್ಲಿ ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. ನೀನಿಲ್ಲದೆ ನಾನು ಮತ್ತೆ ಆ ಒಂದು ಪ್ಲೇಸಸ್ಗೆ ಹೋಗಿ ನಾನು ಒಬ್ಬನೇ ಹೋಗಿಬಿಟ್ಟು ಅಲ್ಲಿ ಆ ಒಂದು ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಮೀಟ್ ಆಗಿರೋಂಥ ಪ್ಲೇಸಸ್ನವರು ಮತ್ತೆ ಒಬ್ಬರೇ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾ ಇದ್ದಾರೆ. ಆ ಒಂದು ಫೀಲಿಂಗ್ಸ್ನ ಅವರು ಏನು ಹೇಳ್ಬೋದು ಫೀಲ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ಟು ನೀವು ಇಲ್ಲದೆ ಇರೋವಂಥ ಆ ಒಂದು ಕ್ಷಣವನ್ನು ಅವರು ಫೀಲ್ ಮಾಡ್ತಾ ಇದ್ದಾರೆ. ನೀನು ನನ್ನ ಜೊತೆ ಇರಬೇಕಿತ್ತು ಈ ಕ್ಷಣ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಇಲ್ಲಿ ಸಿಂಹ ರಾಶಿಯವರು ಇರ್ಬೋದು. ಇಲ್ಲಿ ಒಂದು ತಿಳ್ಕೊಳ್ಳಿ, ಈ ಒಂದು ರಾಶಿಯವರು ಮಾತ್ರ ಇರ್ಬೋದಾ ಅಂತಲ್ಲ, ಬಟ್ ಇಲ್ಲಿ ಪ್ರೆಸೆನ್ಸ್ ಬರುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಎಲ್ಲ ರಾಶಿಯವರಿಗೂ ಈ ಒಂದು ರೀಡಿಂಗ್ ಅನ್ವಯ ಆಗುತ್ತೆ. ಮೀನ ರಾಶಿಯವರು ಇರ್ಬೋದು, ಮಕರ ರಾಶಿ, ಕುಂಭ ರಾಶಿ, ಮಿಥುನ, ವೃಷಭ, ಕನ್ಯಾ, ತುಲಾ, ಮೇಷರಾಶಿಯವರು ಇರ್ಬೋದು. ಇಲ್ಲಂದ್ರೆ ನಿಮ್ಮ ಪರ್ಸನ್ ಹೆಸರು ಪವನ್ ಅಥವಾ ಪಿ ಇಂದ ಸ್ಟಾರ್ಟ್ ಆಗುವಂಥದ್ದು, ಪ್ರಿಯಾ. ಓಕೆ, ಇಲ್ಲಿ ಎ ಇಂದ ಸ್ಟಾರ್ಟ್ ಆಗುವಂಥದ್ದು ಇದೆ ಹೆಸರು ಲೆಟರ್. ಅನ್ವಿತಾ ಆಗಿರ್ಬೋದು, ಅನುಷಾ ಆಗಿರ್ಬೋದು, ಆ ಒಂದು ಲೆಟರಲ್ಲಿ ಇರ್ಬೋದು. ಹಾಗೆ ಓಕೆ, ಎನ್ ಲೆಟರ್ ಪ್ರೆಸೆನ್ಸ್ ಇದೆ, ಪಿ ಲೆಟರ್ ಪ್ರೆಸೆನ್ಸ್ ಇದೆ, ಇಲ್ಲಿ ಆರ್ ಲೆಟರ್ ಪ್ರೆಸೆನ್ಸ್ ಇದೆ, ವಿ, ವೈ, ಎಸ್ ಲೆಟರ್ನವ್ರಿದ್ದೀರಾ, ಓ ಲೆಟರ್ನವ್ರಿದ್ದೀರಾ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ನೀನು ಯಾವ ಸಿಚುವೇಶನ್ ಇದ್ರೂ ಅದನ್ನು ನಾನು ಆ ಒಂದು ಟೈಮಲ್ಲಿ ನಾನು ನಿನಗೆ ಬಿಟ್ಕೊಡಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಸಿಚುವೇಶನ್ ಇವಾಗ ನಮ್ಮಿಬ್ಬರನ್ನ ದೂರ ಮಾಡಿರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ನಾನಿಲ್ಲಿ ಬಿಟ್ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ.
ನಿಮ್ಮ ಹತ್ರನೂ ಅವರು ಆ ಒಂದು ಕೆಲವೊಂದು ಸಲ ನಿಮ್ಮ ಹತ್ರ ಆ ಒಂದು ಮಾತನ್ನ ಹೇಳಿರ್ಬೋದು. ಓಕೆ, ಮದುವೆ ರಿಲೇಟೆಡ್ ಆಗಿ ನಿಮ್ಮ ಬಗ್ಗೆ ತುಂಬ ನಿಮ್ಮ ಜೊತೆ ಆ ಒಂದು ರಿಲೇಟೆಡ್ ಆಗಿ ಮಾತಾಡಿರ್ಬೋದು. ಅಷ್ಟೆಲ್ಲ ನಾನು ಮಾತಾಡಿ ನಿನ್ನನ್ನು ನಾನು ಬಿಟ್ಕೊಡ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡಿದ್ದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ಮದುವೆ ಬಗ್ಗೆ ನೀವು ಇಲ್ಲಿ ಮಾತಾಡಿದ್ದೀರಾ ಅಂತ ಅನ್ನಿಸ್ತಿದೆ. ಓಕೆ, ನಾನು ಯಾವುದೇ ಒಂದು ಕೆಲಸ ಮಾಡೋದಿದ್ರೂ ಅದರಲ್ಲಿ ನೀನು ನೆನಪಾಗ್ತೀಯ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಒಂದು ಕೆಲಸ ಮಾಡುವಾಗಲೂ ನೀನು ನನಗೆ ಅಡ್ವೈಸ್ ಮಾಡ್ತಿದ್ರೆ ಆ ಥರ ಮಾಡಬೇಡ, ಅಥವಾ ಹೀಗೆ ಮಾಡಿದರೆ ನಿನಗೆ ನಿನ್ನ ಲೈಫಲ್ಲಿ ಒಳ್ಳೇದಾಗ್ಬೋದು ಅಂತ ತುಂಬ ನನಗೆ ಅಡ್ವೈಸ್ ಮಾಡ್ತಿದ್ದೆ. ಬಟ್ ನನಗಿವಾಗ ಯಾರೂ ನನಗೆ ಅಡ್ವೈಸ್ ಮಾಡಲಿಕ್ಕೆ ಇಲ್ಲ, ಅದು ನನಗೆ ತುಂಬಾ ಬೇಸರ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವಿಬ್ಬರು ಮತ್ತೆ ಯಾವಾಗ ಮೀಟ್ ಆಗ್ತೀವಿ ಕೇಳ್ತಾ ಇದ್ದಾರೆ, ನಿಮಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ಫ್ಯಾಮಿಲಿ ಇಶ್ಯೂಸ್ ಆಗಿದೆ ನಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ. ಬಟ್ ಆ ಒಂದು ಇಶ್ಯೂಸನ್ನು ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನಾವಿಬ್ರು ಡೆಫಿನೆಟ್ಲಿ ಮ್ಯಾರೇಜ್ ಆಗ್ತೀವಿ, ನಾವಿಬ್ರು ಮದುವೆ ಆಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಕೇಳಿರೋಂಥ ಕಮಿಟ್ಮೆಂಟನ್ನು ನಾನಿಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಬಟ್ ಸ್ವಲ್ಪ ದಿನ ಟೈಮ್ ಕೊಡು, ನೀನು ಕೇಳಿರೋ ಅಂಥ ವಿಷಯಕ್ಕೆ ನಾನು ಓಕೆ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ರಿಲೇಟೆಡ್ ಆಗಿ ಕೇಳಿರ್ಬೋದು ನಿಮ್ಮ ಪರ್ಸನ್ ಹತ್ರ, ಅದನ್ನು ಹೇಳ್ತಾ ಇದ್ದಾರೆ. ಓಕೆ, ತುಂಬ ಧೈರ್ಯ ಇದೆ ನಿಮ್ಮ ಪರ್ಸನಿಗೆ. ಓಕೆನಾ, ತುಂಬಾ ಧೈರ್ಯ ಇದೆ. ಅವ್ರು ಏನೇ ಒಂದು ಸಿಚುವೇಶನ್ ಬಂದ್ರೂ, ಏನೇ ಕಷ್ಟ ಬಂದ್ರೂ, ಅಥವಾ ಏನೇ ಅವ್ರ ಲೈಫಲ್ಲಿ ಸವಾಲುಗಳು ಬಂದ್ರೂ ಅದನ್ನು ಎದುರಿಸೋವಂಥ ಕೆಪಾಸಿಟಿ ಅವರಿಗಿದೆ. ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ ನಿಮಗೂ ಆ ಒಂದು ಕೆಪಾಸಿಟಿ ಇದೆ ಅಂತ ಅನ್ನಿಸ್ತಿದೆ. ಓಕೆನಾ, ನೀವಿಬ್ರು ಯಾವುದೇ ಒಂದು ಸಿಚುವೇಶನ್ ಬರಲಿ ಇಬ್ಬರು ಹೆದರೋದಿಲ್ಲ, ಅದನ್ನು ಫೇಸ್ ಮಾಡೋದು ಹೇಗೆ ಅಂತ ಇಬ್ಬರು ಥಿಂಕ್ ಮಾಡ್ತೀರಾ ಆ ವಿಷಯದ ಬಗ್ಗೆ. ಓಕೆನಾ, ಹಾಗೆ ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಒಂದು ಆ ಒಂದು ಕ್ಷಣನೂ ನಿಮ್ಮ ಅಡ್ವೈಸ್ ಆಗಿರ್ಬೋದು, ಅಥವಾ ನೀವು ಮಾತಾಡ್ತಿದ್ದಂಥ ಮಾತುಗಳಾಗಿರ್ಬೋದು, ನಿಮ್ಮ ನಗು, ನಿಮ್ಮ ಒಂದು ಪ್ರತಿಯೊಂದು ವಿಷಯನೂ ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷಣ ಅವರು. ಓಕೆನಾ, ಸೊ ಓಕೆ, ಇಲ್ಲಿ ಏನೇ ಆದರೂ ನಾನು ನಿನ್ನನ್ನು ಬಿಟ್ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆನಾ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಹಾಗೆಯೇ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.